ಕೇಂದ್ರ ಆಧಾರ ಪ್ರಾಧಿಕಾರ ವತಿಯಿಂದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ನೀವೇನಾದ್ರೂ ಭಾಗವಹಿಸಿದ್ರೆ ನಿಮಗೆ 25,000ದಿಂದ 2 ಲಕ್ಷ ತನಕ ಅಮೌಂಟ್ ಕೊಡ್ತಾರೆ. ಅಂದ್ರೆ ಬಹುಮಾನ ರೂಪದಲ್ಲಿ ಅಮೌಂಟ್ ಸಿಗತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ರೂಲ್ಸ್ ಇದಾವೆ ಮತ್ತೆ ಯಾವೊಂದು ಕಾರ್ಯಕ್ರಮ ಯಾವೊಂದು ದಿನಾಂಕದಿಂದ ಯಾವೊಂದು ದಿನಾಂಕ ತನಕ ರಿಜಿಸ್ಟರ್ ಮಾಡ್ಕೋಬೇಕು ಪ್ರತಿಯೊಂದು ಮಾಹಿತಿ ಇರತ್ತೆ. ಇದೊಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಯಾಕಂದ್ರೆ ತುಂಬಾ ಜನರಿಗೆ ಈ ಒಂದು ಅವಕಾಶ ಸಿಗೋದಿಲ್ಲ. ವರ್ಷದಲ್ಲಿ 1 ಸಾರಿ ಅಥವಾ 2 ಸಾರಿ ಮಾತ್ರ ಸಿಗ್ತಾ ಇರತ್ತೆ. ಇದನ್ನ ಆದಷ್ಟು ಉಪಯೋಗ ಪಡೆದುಕೊಳ್ಳಿ. ಏನು ಎಂತ ಎಲ್ಲ ಮಾಹಿತಿ ಇರತ್ತೆ ನಾನು ಹಿಂದ್ಗಡೆ ಕಾಣಿಸ್ತಾ ಇರಬಹುದು. ಡೇಟ್ ಮೆನ್ಷನ್ ಆಗಿದೆ ನೋಡಿ ಇಲ್ಲಿ 5 ಜನವರಿ 2026ರಿಂದ 20 ಜನವರಿ 2025 ತನಕ ಮಾತ್ರ ಅವಕಾಶ ಇರತ್ತೆ. ವಿಡಿಯೋ ನಿಮ್ಮ ಒಂದು ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತೆ ಈ ಒಂದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪೇಜ್ಗೆ ಫಾಲೋ ಮಾಡ್ಕೊಳ್ಳಿ. ಇಷ್ಟ ಆದ್ರೆ ಲೈಕ್ ಕೊಡಿ. ನಿಮ್ಮಿಂದ ಕೆಲವು ಜನರಿಗೆ 4 ಜನರಿಗೆ ಹೆಲ್ಪ್ ಆಗತ್ತೆ. ಬನ್ನಿ ಒಂದೊಂದ ತಿಳಿಸ್ಕೊಡ್ತಾನೆ. ಈ ಒಂದು ಯೋಜನೆ ಹೆಸರು ಅಂದ್ರೆ ಕಾರ್ಯಕ್ರಮದ ಯೋಜನೆ ಹೆಸರು ಭಾರತ ಈ ಒಂದು ಆಧಾರ್ ಪ್ರಾಧಿಕಾರ ವತಿಯಿಂದ ಈ ಒಂದು ಯೋಜನೆ ಹಮ್ಮಿಕೊಂಡಿದ್ದಾರೆ. ಓಪನ್ ಡಾಟಾ ಸಾರ್ವಜನಿಕ ಡೇಟಾ ಅಂತ ಹೇಳಿ. ಅಂದ್ರೆ ಇದರಲ್ಲಿ ಏನ್ ಮಾಡ್ಬೇಕಂದ್ರೆ ನಿಮ್ಮಲ್ಲಿರುವಂತ ಈ ಒಂದು ನಿಮ್ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಆಧಾರ್ ಕಾರ್ಡ್ ಇಲಾಖೆ. ಈ ಒಂದು ಆಧಾರ್ ಕಾರ್ಡ್ ಇಲಾಖೆಯಲ್ಲಿ ನಿಮ್ ಕಡೆ ಏನೇನ್ ಐಡಿಯಾ ಇದಾವೆ, ನಿಮ್ಮ ಹತ್ರ ತುಂಬಾ ಐಡಿಯಾ ಇರ್ತವೆ. ಆ ಎಲ್ಲ ಐಡಿಯಾ ಈ ಒಂದು ಆಧಾರ್ ಕಾರ್ಡ್ ಇಲಾಖೆಗೆ ಸಂಸ್ಥೆಗೆ ತಿಳಿಸ್ಕೊಡ್ಬೇಕು. ಈ ಒಂದು ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡ್ತಾರೆ. ಆ ಒಂದು ಚರ್ಚೆ ಸಮಯದಲ್ಲಿ ನೀವೇನಾದ್ರೂ ಗೆದ್ರೆ ನೀವ್ ಹೇಳ್ತಿರಲ್ಲ ಆ ಎಲ್ಲ ಐಡಿಯಾಗಳನ್ನ ಡೇಟಾಗೆ ಸಂಬಂಧಪಟ್ಟಂತೆ ಹೇಳಿದ್ರೆ ನೀವು ಗೆದ್ರೆ ನಿಮಗೆ ಈ ಒಂದು ಭಾರತೀಯ ಆಧಾರ್ ಪ್ರಾಧಿಕಾರ ವತಿಯಿಂದ 25ರಿಂದ 2 ಲಕ್ಷ ತನಕ ಬಹುಮಾನ ರೂಪದಲ್ಲಿ ಅಮೌಂಟ್ ಸಿಗತ್ತೆ. ಹೆಂಗೆ ಏನು ಎಲ್ಲ ತಿಳಿಸ್ಕೊಡ್ತಾನೆ ನೋಡಿ. ಇಲ್ಲಿ ಯಾರ್ಯಾರ ಅಪ್ಲಿಕೇಶನ್ ಹಾಕ್ಬೇಕಂತೇಳಿ ಅವ್ರ ಡೀಟೇಲ್ಸ್ ಆಗಿ ತಿಳಿಸ್ಕೊಟ್ಟಿದ್ದಾರೆ. ಐಡಿಯಾಸ್ ಈ ಒಂದು UIDAI ದಿಂದ ಸಂಬಂಧಪಟ್ಟಂತೆ ಐಡಿಯಾಗಳನ್ನ ಕೊಡಬೇಕು ನೀವು. ಮತ್ತೆ ಇದಕ್ಕೆ ಟೈಮ್ ನೋಡಿ, ರಿಜಿಸ್ಟರ್ ಮಾಡುವಂತ ಟೈಮು ಜನವರಿ 5ನೇ ತಾರೀಕಿನಿಂದ 20ನೇ ತಾರೀಕು ತನಕ ಮಾತ್ರ ಅವಕಾಶ. ಇದೆಲ್ಲರೂ ಅಪ್ಲಿಕೇಶನ್ ಹಾಕ್ಬೋದು. ಆಲ್ ಇಂಡಿಯಾದವ್ರಿಗೆ ಅವಕಾಶ ಇರತ್ತೆ. ಸಂಪೂರ್ಣ ಇದು ಗೌರ್ಮೆಂಟ್, ಯಾವುದೇ ರೀತಿಯ ಪ್ರೈವೇಟ್ ಅಲ್ಲ, ಗೌರ್ಮೆಂಟ್ ಸಂಸ್ಥೆಯಿಂದಾನೆ ಇದು ಕರೆದಿರ್ತಾರೆ. ಅಂದ್ರೆ ನೀವು ಏನೇನು ಮಾಹಿತಿ ಕೊಟ್ಟರೆ ನಿಮಗೆ ಈ ಒಂದು ಬಹುಮಾನ ಸಿಗತ್ತೆ. ಪಾಯಿಂಟ್ ನಂಬರ್ 1, ಆಧಾರ್ಗೆ ಸಂಬಂಧಪಟ್ಟಂತೆ ಓಪನ್ ಡೇಟಾ ಸಾರ್ವಜನಿಕ ಡೇಟಾ ಬಳಸೋದು ಯಾವ ರೀತಿಯಾಗಿ ಅದ್ರ ಬಗ್ಗೆ ತಿಳಿಸ್ಕೊಡ್ಬೇಕಾಗತ್ತೆ. 2ನೇ ಪಾಯಿಂಟ್ ಡೇಟಾ ಅನಾಲಿಸಿಸ್. 3ನೇ ಪಾಯಿಂಟ್ ಹೊಸ ಐಡಿಯಾಗಳ ಬಗ್ಗೆ ಮಾಹಿತಿ ಕೊಡಬೇಕು. ಮತ್ತೆ ಇನ್ಸ್ಟಿಟ್ಯೂಟ್ ತಯಾರಿಸುವ ಸ್ಪರ್ಧೆಯಲ್ಲಿ ಭಾಗವನ್ನ ವಹಿಸಿದ ಅಭ್ಯರ್ಥಿಗಳಿಗೆ ಅವಕಾಶ ಇರತ್ತೆ. ಇದೆಲ್ಲ ಮಾಹಿತಿ ಅವರಿಗೆ ತಿಳಿಸಬೇಕು. ಹೊಸ ಡೇಟಾ ಬಗ್ಗೆ ಮಾಹಿತಿ ಯಾವ ರೀತಿಯಾಗಿ ಹೆಂಗೆ ಏನು ಅಂತ ಹೇಳಿ, ಅದ ನಂತರ ಡೇಟಾ ಅನಾಲಿಸಿಸ್ ಬಗ್ಗೆ ಮಾಹಿತಿ, ಅದ ನಂತರ ಇನ್ಸ್ಟಿಟ್ಯೂಟ್ ತಯಾರಿಸುವ ಬಗ್ಗೆ ಮಾಹಿತಿಯನ್ನು ಕೊಡಬೇಕು. ಮತ್ತೆ ಇದಕ್ಕೆ ಯಾರ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು, ಯಾರು ಭಾಗವಹಿಸ್ಬೇಕಂದ್ರೆ ಮೊದಲನೇದಾಗಿ ಡೇಟಾ ಅನಾಲಿಸಿಸ್ ಆಸಕ್ತಿ ಇರೋರು ಮಾತ್ರ. 2ನೇದಾಗಿ ಸ್ಟೂಡೆಂಟ್ಗಳಾಗ್ಬೋದು ಅಥವಾ ಡೆವಲಪರ್ಸ್ ಆಗ್ಬೋದು ಅಥವಾ ಡೇಟಾ ಸೈನ್ಸ್ ಅಭ್ಯರ್ಥಿಗಳಾಗ್ಬೋದು, ತಯಾರು ಮಾಡುವಂತ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕ್ಬೋದು. ಇನ್ನು ಹೊಸ ಐಡಿಯಾ ಮಾಡಬಲ್ಲರು, ಹೊಸದಾಗಿ ಯಾರ್ಯಾರ ಐಡಿಯಾಗಳನ್ನ ಹೇಳ್ತಿರಲ್ಲ, ಹಿಂಗೆ ಕಂಪನಿ ನಿಮ್ಮ ಉದ್ಧಾರ ಆಗ್ಬೇಕು, ಈ ರೀತಿಯಾಗಿ ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಇದೆಲ್ಲ ಡೆವಲಪರ್ ಆಗ್ಬೇಕಂತೇಳಿ ಮಾಹಿತಿಗಳನ್ನು ಕೊಡ್ತಾರ. ಅವ್ರ ಅಪ್ಲಿಕೇಶನ್ ಹಾಕಿ ಕೊನೆಯಲ್ಲಿ ನಿಮ್ಮೊಂದು ಎಲ್ಲ ತಯಾರು ಮಾಡ್ತಾರ ಅವರು, ಯಾವ್ದು ಸರಿ ಯಾವ್ದು ತಪ್ಪು ಅಂತೇಳಿ. ಅದರಲ್ಲಿ ನೀವೇನಾದ್ರೂ ಗೆದ್ರೆ ಮುಗೀತು, ನಿಮಗೆ ಬಹುಮಾನ ರೂಪದಲ್ಲಿ ಪ್ರೈಸ್ ಕೊಡ್ತಾರೆ. ಎಷ್ಟೆಷ್ಟು ಪ್ರೈಸ್ ಅಂದ್ರೆ ಮೊದಲನೇ ಪ್ರೈಸು 2 ಲಕ್ಷ ರೂಪಾಯಿ, 2ನೇ ಪ್ರೈಸು 1,50,000, 3ನೇ ಪ್ರೈಸು 75,000, 4ನೇ ಪ್ರೈಸು 50,000, ಇನ್ನು 5ನೇ ಪ್ರೈಸ್ ಇದೆಯಲ್ಲ 25,000 ತನಕ ನಿಮಗೆ ಬಹುಮಾನ ರೂಪದಲ್ಲಿ ಸಿಗತ್ತೆ. ಅಪ್ಲಿಕೇಶನ್ ಸ್ಟಾರ್ಟ್ ಇದೆ 5ನೇ ತಾರೀಕಿನಿಂದ 20 ಜನವರಿ 2026 ತನಕ ಮಾತ್ರ ಅವಕಾಶ ಇರತ್ತೆ. ಅಪ್ಲಿಕೇಶನ್ ಹಾಕಿ. ಇದಕ್ಕೆ ಮಹಿಳೆಯರು ಅಪ್ಲೈ ಮಾಡ್ಬೋದು ಮತ್ತು ಪುರುಷರು ಅಪ್ಲಿಕೇಶನ್ ಹಾಕ್ಬೋದು. ಇನ್ನಷ್ಟು ಹೆಚ್ಚಿನ ಮಾಹಿತಿಗೆ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಅಥವಾ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ.